ವಿಜಯ್ ದೇವರಕೊಂಡ ಅರ್ಜುನ್ ರೆಡ್ಡಿ ಸಿನಿಮಾ ಮೂಲಕ ಹಠಾತ್ತನೆ ಸ್ಟಾರ್ ಗರಿಗೆ ಏರಿದ್ರು. ಅದಾದ ಬಳಿಕ ಬಂದ ಗೀತಾ ಗೋವಿಂದಂ ಸಿನಿಮಾ ಬಿಟ್ಟರೆ ಇನ್ನೊಂದು ಸಿನಿಮಾ ಸಹ ಗೆದ್ದಿಲ್ಲ. ವಿಜಯ್ ದೇವರಕೊಂಡ ಸಿನಿಮಾ ಗೆಲುವು ಕಂಡು 7 ವರ್ಷಗಳಾಗಿವೆ. ಈ 7 ವರ್ಷಗಳಲ್ಲಿ ಒಂದೂ ಸಿನಿಮಾ ಗೆದ್ದಿಲ್ಲ. ಗೆಲುವಿಗಾಗಿ ನಾನಾ ಪ್ರಯತ್ನಗಳನ್ನು ಮಾಡುವುದನ್ನು ಸಹ ವಿಜಯ್ ದೇವರಕೊಂಡ ನಿಲ್ಲಿಸಿಲ್ಲ. ಇದೀಗ ವಿಜಯ್ ದೇವರಕೊಂಡ ಸಿನಿಮಾಕ್ಕೆ ಹಾಲಿವುಡ್ನ ಖ್ಯಾತ ವಿಲನ್ ಅನ್ನು ಕರೆತರಲಾಗ್ತಿದೆ. ವಿಜಯ್ ದೇವರಕೊಂಡ ನಟಿಸಿದ ಭಾರಿ ನಿರೀಕ್ಷೆ ಹುಟ್ಟಿಸಿದ ಲೈಗರ್ ಸಿನಿಮಾನಲ್ಲಿ ಖ್ಯಾತ ಬಾಕ್ಸರ್ ಮೈಕ್ ಟೈಸನ್ ಅವರನ್ನು ಕರೆತರಲಾಗಿತ್ತು. ಕೆಲ ನಿಮಿಷಗಳ ದೃಶ್ಯಕ್ಕಾಗಿ ಮೈಕ್ ಟೈಸನ್ ಅವರಿಗೆ ಭಾರೀ ಸಂಭಾವನೆಯನ್ನು ಸಹ ನೀಡಲಾಗಿತ್ತು. ಆದರೆ ಸಿನಿಮಾ ಇನ್ನಿಲ್ಲದಂತೆ ಸೋತಿತು. ಆ ಸೋಲಿನಿಂದ ಕೆಲವರ ಬದುಕೇ ಉಲ್ಟಾ ಆಯಿತು. ಆದರೆ ಈಗ ವಿಜಯ್ ದೇವರಕೊಂಡ ಅವರ ಹೊಸ ಸಿನಿಮಾಕ್ಕೆ ಖ್ಯಾತ ಹಾಲಿವುಡ್ ವಿಲನ್ ಅನ್ನು ಕರೆತರಲಾಗ್ತಿದೆ. ವಿಜಯ್ ದೇವರಕೊಂಡ ಮುಂದಿನ ಸಿನಿಮಾನ ರಾಹುಲ್ ಸಂಕ್ಯಾನ ಅವರು ನಿರ್ದೇಶನ ಮಾಡಲಿದ್ದಾರೆ. ಇದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರಲಿದ್ದು, ಈ ಸಿನಿಮಾಕ್ಕೆ ಹಾಲಿವುಡ್ ವಿಲನ್ ಅನ್ನು ಕರೆತರ್ತಿದ್ದಾರೆ. ಹಾಲಿವುಡ್ನ ಕಲ್ಟ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿರುವ ಮಮ್ಮಿ ಸಿನಿಮಾ ಸರಣಿಯ ವಿಲನ್ ಆಗಿರುವ ಆರ್ನಾಲ್ಡ್ ವೋಸ್ಲು ಅವರು ವಿಜಯ್ ದೇವರಕೊಂಡ ಎದುರು ವಿಲನ್ ಆಗಿ ನಟಿಸಲಿದ್ದಾರೆ. ಆರ್ನಾಲ್ಡ್ ವೋಸ್ಲು ಅವರು ಮಮ್ಮಿ ಮಾತ್ರವೇ ಅಲ್ಲದೆ ಹಾಲಿವುಡ್ನ ಬಲು ಜನಪ್ರಿಯ ಸಿನಿಮಾಗಳಾದ ಡಾಗ್ಮ್ಯಾನ್, ಏಜೆಂಟ್ ಕೋಡಿ ಬ್ಯಾಂಕ್, ಬ್ಲಡ್ ಡೈಮಂಡ್, ಓಡಿಸಿಸ್, ಫೈರ್ ಅಂಡ್ ಐಸ್, ಜಿಐ ಶೋ, ಸೂಪರ್ಮ್ಯಾನ್, ಸಿಲ್ವರ್ಟಾನ್ ಸೀಸ್ ಇನ್ನು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದು ಅವರ ಪಾಲಿಗೆ ಮೊದಲ ಭಾರತದ ಸಿನಿಮಾ ಆಗಿರಲಿದೆ. ಆದರೆ ವಿಜಯ್ ಅಭಿಮಾನಿಗಳು ಲೈಗರ್ ಸಿನಿಮಾಕ್ಕೆ ಮೈಕ್ ಟೈಸನ್ ಇಂದಾಗಿ ಯಾವುದೇ ಹೆಚ್ಚುವರಿ ಮೌಲ್ಯ ಬಂದಿರಲಿಲ್ಲ. ಈಗ ಹಾಲಿವುಡ್ ವಿಲನ್ ತಂದರೂ ಅದೇ ಕತೆಗೆ ಆಗಲಿದೆ ಎಂದಿದ್ದಾರೆ. ಇನ್ನು ಸಿನಿಮಾ ನಿರ್ದೇಶಿಸ್ತಾ ಇರುವ ರಾಹುಲ್ ಸಂಕ್ಯಾನ ಅವರು ಈ ಹಿಂದೆ ನಾನಿ ನಟನೆಯ ಸೂಪರ್ ಹಿಟ್ ಸಿನಿಮಾ ಶ್ಯಾಮಾ ಸಿಂಹ ರಾಯ್ ಸಿನಿಮಾ ನಿರ್ದೇಶಿಸಿದ್ದಾರೆ. ವಿಜಯ್ ದೇವರಕೊಂಡ ನಟಿಸಿರುವ ಟ್ಯಾಕ್ಸಿವಾಲಾ ಸಿನಿಮಾ ಸಹ ನಿರ್ದೇಶಿಸಿದ್ರು. ಆದರೆ ಆ ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು. ಈಗ ವಿಜಯ್ ಅವರು ರಾಹುಲ್ಗೆ ಮತ್ತೊಂದು ಅವಕಾಶ ನೀಡಿದ್ದಾರೆ. ವಿಜಯ್ ಅವರು ಗೀತಾ ಗೋವಿಂದಂ 2 ಸಿನಿಮಾ ಸಹ ಪ್ರಾರಂಭ ಮಾಡ್ತಾ ಇದ್ದು, ಆ ಸಿನಿಮಾದಲ್ಲಿ ಹಲವು ವರ್ಷಗಳ ಬಳಿಕ ವಿಜಯ್ ಮತ್ತು ರಶ್ಮಿಕಾ ಮತ್ತೆ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ವಿಜಯ್ ದೇವರಕೊಂಡ ಅರ್ಜುನ್ ರೆಡ್ಡಿ ಸಿನಿಮಾ ಮೂಲಕ ಹಠಾತ್ತನೆ ಸ್ಟಾರ್ ಗರಿಗೆ ಏರಿದ್ರು. ಅದಾದ ಬಳಿಕ ಬಂದ ಗೀತಾ ಗೋವಿಂದಂ ಸಿನಿಮಾ ಬಿಟ್ಟರೆ ಇನ್ನೊಂದು ಸಿನಿಮಾ ಸಹ ಗೆದ್ದಿಲ್ಲ. ವಿಜಯ್ ದೇವರಕೊಂಡ ಸಿನಿಮಾ ಗೆಲುವು ಕಂಡು 7 ವರ್ಷಗಳಾಗಿವೆ. ಈ 7 ವರ್ಷಗಳಲ್ಲಿ ಒಂದೂ ಸಿನಿಮಾ ಗೆದ್ದಿಲ್ಲ. ಗೆಲುವಿಗಾಗಿ ನಾನಾ ಪ್ರಯತ್ನಗಳನ್ನು ಮಾಡುವುದನ್ನು ಸಹ ವಿಜಯ್ ದೇವರಕೊಂಡ ನಿಲ್ಲಿಸಿಲ್ಲ. ಇದೀಗ ವಿಜಯ್ ದೇವರಕೊಂಡ ಸಿನಿಮಾಕ್ಕೆ ಹಾಲಿವುಡ್ನ ಖ್ಯಾತ ವಿಲನ್ ಅನ್ನು ಕರೆತರಲಾಗ್ತಿದೆ. ವಿಜಯ್ ದೇವರಕೊಂಡ ನಟಿಸಿದ ಭಾರಿ ನಿರೀಕ್ಷೆ ಹುಟ್ಟಿಸಿದ ಲೈಗರ್ ಸಿನಿಮಾನಲ್ಲಿ ಖ್ಯಾತ ಬಾಕ್ಸರ್ ಮೈಕ್ ಟೈಸನ್ ಅವರನ್ನು ಕರೆತರಲಾಗಿತ್ತು. ಕೆಲ ನಿಮಿಷಗಳ ದೃಶ್ಯಕ್ಕಾಗಿ ಮೈಕ್ ಟೈಸನ್ ಅವರಿಗೆ ಭಾರೀ ಸಂಭಾವನೆಯನ್ನು ಸಹ ನೀಡಲಾಗಿತ್ತು. ಆದರೆ ಸಿನಿಮಾ ಇನ್ನಿಲ್ಲದಂತೆ ಸೋತಿತು. ಆ ಸೋಲಿನಿಂದ ಕೆಲವರ ಬದುಕೇ ಉಲ್ಟಾ ಆಯಿತು. ಆದರೆ ಈಗ ವಿಜಯ್ ದೇವರಕೊಂಡ ಅವರ ಹೊಸ ಸಿನಿಮಾಕ್ಕೆ ಖ್ಯಾತ ಹಾಲಿವುಡ್ ವಿಲನ್ ಅನ್ನು ಕರೆತರಲಾಗ್ತಿದೆ. ವಿಜಯ್ ದೇವರಕೊಂಡ ಮುಂದಿನ ಸಿನಿಮಾನ ರಾಹುಲ್ ಸಂಕ್ಯಾನ ಅವರು ನಿರ್ದೇಶನ ಮಾಡಲಿದ್ದಾರೆ. ಇದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರಲಿದ್ದು, ಈ ಸಿನಿಮಾಕ್ಕೆ ಹಾಲಿವುಡ್ ವಿಲನ್ ಅನ್ನು ಕರೆತರ್ತಿದ್ದಾರೆ. ಹಾಲಿವುಡ್ನ ಕಲ್ಟ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿರುವ ಮಮ್ಮಿ ಸಿನಿಮಾ ಸರಣಿಯ ವಿಲನ್ ಆಗಿರುವ ಆರ್ನಾಲ್ಡ್ ವೋಸ್ಲು ಅವರು ವಿಜಯ್ ದೇವರಕೊಂಡ ಎದುರು ವಿಲನ್ ಆಗಿ ನಟಿಸಲಿದ್ದಾರೆ. ಆರ್ನಾಲ್ಡ್ ವೋಸ್ಲು ಅವರು ಮಮ್ಮಿ ಮಾತ್ರವೇ ಅಲ್ಲದೆ ಹಾಲಿವುಡ್ನ ಬಲು ಜನಪ್ರಿಯ ಸಿನಿಮಾಗಳಾದ ಡಾಗ್ಮ್ಯಾನ್, ಏಜೆಂಟ್ ಕೋಡಿ ಬ್ಯಾಂಕ್, ಬ್ಲಡ್ ಡೈಮಂಡ್, ಓಡಿಸಿಸ್, ಫೈರ್ ಅಂಡ್ ಐಸ್, ಜಿಐ ಶೋ, ಸೂಪರ್ಮ್ಯಾನ್, ಸಿಲ್ವರ್ಟಾನ್ ಸೀಸ್ ಇನ್ನು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದು ಅವರ ಪಾಲಿಗೆ ಮೊದಲ ಭಾರತದ ಸಿನಿಮಾ ಆಗಿರಲಿದೆ. ಆದರೆ ವಿಜಯ್ ಅಭಿಮಾನಿಗಳು ಲೈಗರ್ ಸಿನಿಮಾಕ್ಕೆ ಮೈಕ್ ಟೈಸನ್ ಇಂದಾಗಿ ಯಾವುದೇ ಹೆಚ್ಚುವರಿ ಮೌಲ್ಯ ಬಂದಿರಲಿಲ್ಲ. ಈಗ ಹಾಲಿವುಡ್ ವಿಲನ್ ತಂದರೂ ಅದೇ ಕತೆಗೆ ಆಗಲಿದೆ ಎಂದಿದ್ದಾರೆ. ಇನ್ನು ಸಿನಿಮಾ ನಿರ್ದೇಶಿಸ್ತಾ ಇರುವ ರಾಹುಲ್ ಸಂಕ್ಯಾನ ಅವರು ಈ ಹಿಂದೆ ನಾನಿ ನಟನೆಯ ಸೂಪರ್ ಹಿಟ್ ಸಿನಿಮಾ ಶ್ಯಾಮಾ ಸಿಂಹ ರಾಯ್ ಸಿನಿಮಾ ನಿರ್ದೇಶಿಸಿದ್ದಾರೆ. ವಿಜಯ್ ದೇವರಕೊಂಡ ನಟಿಸಿರುವ ಟ್ಯಾಕ್ಸಿವಾಲಾ ಸಿನಿಮಾ ಸಹ ನಿರ್ದೇಶಿಸಿದ್ರು. ಆದರೆ ಆ ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು. ಈಗ ವಿಜಯ್ ಅವರು ರಾಹುಲ್ಗೆ ಮತ್ತೊಂದು ಅವಕಾಶ ನೀಡಿದ್ದಾರೆ. ವಿಜಯ್ ಅವರು ಗೀತಾ ಗೋವಿಂದಂ 2 ಸಿನಿಮಾ ಸಹ ಪ್ರಾರಂಭ ಮಾಡ್ತಾ ಇದ್ದು, ಆ ಸಿನಿಮಾದಲ್ಲಿ ಹಲವು ವರ್ಷಗಳ ಬಳಿಕ ವಿಜಯ್ ಮತ್ತು ರಶ್ಮಿಕಾ ಮತ್ತೆ